ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಅಶ್ವಿನಿ ಭಟ್. ನಾವೆಲ್ಲರೂ ಕುತೂಹಲದಿಂದ ಟಾಕ್ಸಿಕ್ ರಿಲೀಸ್ ಡೇಟ್ ಅನ್ನ ಕೌಂಟ್ ಡೌನ್ ಮಾಡ್ತಿದ್ದ ಹೊತ್ತಲ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ತರ ಟಾಕ್ಸಿಕ್ ಪೋಸ್ಟ್ಪೋನ್ ಅನ್ನೋ ಸುದ್ದಿ ಎಷ್ಟು ಅಭಿಮಾನಿಗಳನ್ನ ನಿರಾಸೆ ಮೂಡಿಸಿತ್ತು. ರಾಯ ಹಾಗೂ ಟಿಕೆಟ್ ಅಬ್ಬರ ನೋಡೋಕೆ ಇನ್ನು ನಾವು 90 ದಿನ ಅಂದ್ರೆ 3 ತಿಂಗಳು ಕಾಯಬೇಕು. ಈ ವಿಚಾರವನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಫ್ಯಾನ್ಸ್ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಈಗ ಇದೇ ವಿಚಾರ ಕುರಿತು ಮಳೆ ಹುಡುಗಿ ಪೂಜಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. ಅದು ಕೂಡ ತಮ್ಮ ಕೈಯಾರೆ ತಾವೇ ಕನ್ನಡವನ್ನ ಬರೆದು ಪೋಸ್ಟ್ ಮಾಡಿರೋದು ವಿಶೇಷ. ಮೂಲತಃ ಉತ್ತರ ಪ್ರದೇಶದವರಾದ ಪೂಜಾ ಗಾಂಧಿ ಈಗ ಕನ್ನಡದವರೇ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ಆಗಾಗ ಹೀಗೆ ಯಾವುದಾದ್ರೂ ಕನ್ನಡ ಕುರಿತು ಮಾತನಾಡಿ ಸುದ್ದಿಯಲ್ಲೂ ಇರ್ತಾರೆ. ಎಷ್ಟೋ ನಟಿಯರು ಕನ್ನಡದವರೇ ಆಗಿದ್ರು ಕನ್ನಡ ಮಾತಾಡೋಕೆ ಹಿಂದೆ ಮುಂದೆ ಮಾಡುವ ಈ ಜನರೇಷನ್ ನಲ್ಲಿ ಪೂಜಾ ಗಾಂಧಿ ಹೆಮ್ಮೆಯಿಂದ ನಾನು ಕನ್ನಡತಿ ಎಂದು ಹೇಳಿಕೊಳ್ಳೋದು ನೋಡಿದ್ರೆ ಬೇರೆ ನಟಿಯರಿಗೆ ಶಾಲ್ ಸುತ್ಕೊಂಡು ಹೊಡೆದಂಗಿರುತ್ತೆ. ಅದೇನೇ ಇರ್ಲಿ, ಇವರನ್ನ ನೋಡಿ ಅದೆಷ್ಟು ನಟಿಯರು ಕಲಿಯೋದು ಈಗ ತುಂಬಾ ಇದೆ. ಈಗ ವಿಷಯಕ್ಕೆ ಬರೋಣ. ನಾನು ಆಗ್ಲೇ ಹೇಳ್ದಂಗೆ ಟಾಕ್ಸಿಕ್ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗ್ತಿದ್ದಂಗೆ ಪೂಜಾ ಗಾಂಧಿ ಒಂದು ಲೆಟರ್ ಪೋಸ್ಟ್ ಮಾಡಿದ್ದಾರೆ. ಯಶಸ್ಸಿಗಿಂತ ಸಂಕಲ್ಪವೇ ಮುಖ್ಯ ಎನ್ನುವಾಗ ಅದನ್ನ ಯಶ್ ಎಂದು ಕರೆಯಬಹುದು. ಸ್ಯಾಂಡಲ್ವುಡ್ ನ ಕನಸು ಕಾಣುತ್ತಾ ಮೈಸೂರಿನಿಂದ ಬೆಂಗಳೂರಿಗೆ ಬಂದ ಯಶ್ ಕನಸು ನನಸಾದರೂ ವಿರಮಿಸಲಿಲ್ಲ. ಅವರ ಪರಿಶ್ರಮದ ಹಿಂದೆ ಇರುವ ಅಸಾಧಾರಣ ಉತ್ಸಾಹ ಮತ್ತು ನಿರ್ಭಯ ಸಾಹಸವೇ ಎಂದು ನಮ್ಮೆಲ್ಲರ ನೆಚ್ಚಿನ ಯಶ್ ಎಂಬ ಯಶೋಗಾಥೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್, ಅನಂತ್ ನಾಗ್, ರವಿಚಂದ್ರನ್, ಉಪೇಂದ್ರ, ಸುದೀಪ್, ದರ್ಶನ್ ರವರಂತಹ ಮಹಾನ್ ಕಲಾವಿದರ ಪರಂಪರೆಯನ್ನು ಮುಂದುವರಿಸುತ್ತಾ ಎಂದು ಕನ್ನಡ ಸಿನಿಮಾ ಧ್ವಜವನ್ನ ಯಶ್ ಅಂತಾರಾಷ್ಟ್ರೀಯ ಎತ್ತರಕ್ಕೆ ಹೊತ್ತೊಯ್ಯುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.